ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರ್ಚನಾ, ನಾನು ಯಾವತ್ತೂ ನನ್ನ ಬಿಟ್ಟು ಹೋಗಲ್ಲ. ನನ್ನ ಜೀವ ನೀನು. ಅಕ್ಕನ ಸಮಾಧಾನ ಮಾಡೋಕ್ಕೆ ಮುಂಚೆ ಸ್ವಲ್ಪ ತಮಾಷೆಯಾಗಿ ಗೋಳೆಕೊಳ್ಳೋಣ. ಇಲ್ಲಾಂದರೆ ಅವ್ರು ನನ್ನ ಮಾತೆ ಕೇಳಲ್ಲ ಅನಿಸುತ್ತೆ. ದೀಪ, ಏನ್ ಮಾಡ್ತಿದ್ಯಾ ನೀನು? ಕೊಡಿಲಿ. ಕೊಡಲ್ಲ. ಕೊಡು ದೀಪ. ಕೊಡಲ್ಲ. ನೋಡಿ, ಮೊದಲು ಕಾಫಿ ಕುಡೀರಿ, ಆಮೇಲೆ ಪತ್ರ ಕೊಡ್ತೀನಿ. ನನಗೆ ಕಾಫಿ ಬೇಡ, ಲೆಟರ್ ಕೊಡು. ಪತ್ರನೂ ಕೊಡಲ್ಲ. ಇರಿಟೇಟ್ ಆಗ್ತಿದೆ, ತಲೆ ಕೂಡ ನೋಡ್ತಿದೆ. ಸುಮ್ಮನೆ ಲೆಟರ್ ಕೊಡು. ಅದಕ್ಕೆ ಹೇಳ್ತಿರೋದು, ಕಾಫಿ ಕುಡೀರಿ, ತಲೆನೂ ಹೊರಟೋಗತ್ತೆ. ನನಗೆ ಕಾಫಿ ಬೇಡ ಅಂತ ಹೇಳ್ದೆ ತಾನೆ. ಕೊಡು. ಆಯ್ತು. ಯಾಕಕ್ಕ ಇಷ್ಟು ಕೋಪದಲ್ಲಿದ್ದೀರಾ? ಯಾಕೂ ಇಲ್ಲ. ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಯಾರ ಬಗ್ಗೆನೂ ಇಲ್ಲ. ನೋಡಿ ಅಕ್ಕ, ನೀವು ನಿಮ್ಮ ತಮ್ಮನ ಥರ ಮುಖ ಓದಿಸ್ಕೊಂಡಿದ್ರೆ ನೀಲಿ ಆಕಾಶದಲ್ಲಿ ಕರಿ ಮೋಡ ಆವರಿಸ್ಕೊಂಡಿರೋ ಥರ ಇರತ್ತೆ. ಅದೇ ನೀವು ನಗ್ನಗ್ತಾ ಇದ್ರೆ ಆಕಾಶದಲ್ಲಿ ನಕ್ಷತ್ರ ಮಿಂಚ್ತೆ ಅಲ್ವಾ, ಹಂಗೆ ಕಾಣಿಸ್ತೀರಾ. ನನಗೋಸ್ಕರ ನಾಗಿ. ನಾನೇನೋ ಟೆನ್ಷನಲ್ಲಿದ್ದೀನಿ. ಈ ಕಾಫಿ ತಗೊಂಡೋಗು, ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಯಾಕಕ್ಕ, ಏನಾಯ್ತು? ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಹುಡುಗನ ಬಗ್ಗೆನಾ? ನನ್ನ ಹುಡುಗನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತು? ಯಾರು ಹೇಳಿದ್ರು? ಯಾರೂ ಏನೂ ಹೇಳಿಲ್ಲ. ಆದರೆ ಅನಂತ ಪದ್ಮನಾಭನ ದೇವಸ್ಥಾನ ಥರ ಈ ಮನೆಯಲ್ಲಿ ಎಲ್ಲರ ಹತ್ರನೂ ಏನೋ ಒಂದು ರಹಸ್ಯ ಇದೆ. ನನ್ನ ಹುಡುಗನ ವಿಷಯ ನಿನಗೆ ಹೇಗೆ ಗೊತ್ತು? ಅದು ನೀವು ಮಾವನ ಹತ್ರ ಮಾತಾಡೋದನ್ನ ನಾ ಕೇಳಿಸ್ಕೊಂಡೆ. ಅಕ್ಕ, ನೀವು ತಲೆ ಕೆಡ್ಸ್ಕೊಬಿಡಿ. ಅವ್ರು ಯಾರು, ಎಲ್ಲಿದ್ದಾರೆ ಅಂತ ನಂಗೆ ಹೇಳಿ. ಈ ದೀಪನೇ ಹೋಗಿ ಅವ್ರನ್ನ ಎತ್ತಕೊಂಡು ಬಂದು ನಿಮ್ಮ ಜೊತೆ ದಾಮ್ ಧೂಮ್ ಅಂತ ಮದುವೆ ಮಾಡಿಸ್ತೀನಿ. ಅಪ್ಪ ಮಗಳು ಮಾತಾಡೋದನ್ನ ಕದ್ದು ಕೇಳಿಸ್ಕೊಳ್ಳೋದು ತಪ್ಪಲ್ವಾ ದೀಪ? ಯಾಕಿಂತ ಕೆಲಸ ಮಾಡ್ದೆ? ಒಬ್ರು ಕೊಟ್ಟಿರೋ ಒಳ್ಳೆ ಸ್ಥಾನನ ಈ ರೀತಿ ದುರುಪಯೋಗ ಪಡಿಸ್ಕೋತಾರ ಯಾರಾದ್ರೂ? ನಿನ್ ಮೇಲೆ ನನಗೆ ತುಂಬಾ ಕೋಪ ಬರ್ತಿದೆ ದೀಪ. ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಾ ಅಕ್ಕ? ಮನೆಯವ್ರಾದ್ಮೇಲೆ ತಪ್ಪು ಮಾಡೋದು ಸಹಜ. ದೊಡ್ಡ ಮನ್ಸು ಮಾಡಿ ಕ್ಷಮಿಸಿ ಮುಂದಕ್ಕೆ ಹೋಗ್ಬೇಕು. ನಾನು ಮಾಡಿದ ತಪ್ಪು ಅಂದರೆ ನನ್ನ ಕ್ಷಮಿಸಿ. ನಾನಿಲ್ಲಿ ಬಂದಾಗಿಂದ ನಿಮ್ಮ ಮದುವೆ ಬಗ್ಗೆ ಮಾತಾಡ್ದಾಗೆಲ್ಲ ಏನೋ ಒಂದು ನೆಪ ಹೇಳಿ ಜಾರ್ಕೋತೀರ. ನೀವು ಯಾಕೆ ಮದುವೆ ಆಗಿಲ್ಲ ಅನ್ನೋ ಸತ್ಯ ಇವತ್ತು ಗೊತ್ತಾಯ್ತು. ಇನ್ನೂ ಕಾಲ ಮಿಂಚಿಲ್ಲ ಅಕ್ಕ. ನೀವು ಹೂ ಅಂದರೆ ಆದಷ್ಟು ಬೇಗ ಹೋಲ್ಗ ಓದ್ಸೋಣ. ಏನಂತೀರಾ? ನನ್ನ ಮದುವೆ ಬಗ್ಗೆ ಮಾತಾಡೋದನ್ನ ನಿಲ್ಸು ದೀಪ. ಸುಮ್ಮನೆ ಹೋಗು ಇಲ್ಲಿಂದ. ಮೊದಲು ನಾ ಮಾಡಿದ ಕಾಫಿ ಕುಡೀರಿ, ಸಮಾಧಾನ ಮಾಡ್ಕೊಳ್ಳಿ. ಆಮೇಲೆ ನನಗೋಸ್ಕರ ಒಂದ್ಸಲ ನಕ್ಬಿಡಿ, ಆಗ ಹೋಗ್ತೀನಿ. ತಗೊಳ್ಳಿ ಕಾಫಿ. ನಂಗೇನು ಏನಾಯ್ತು? ಏನಾಯ್ತು? ಅದಾ ಅಕ್ಕ ಆಗ್ಲಿಂದ ಬೇಜಾರಲ್ಲಿದ್ರು. ಅದಕ್ಕೆ ಸಮಾಧಾನ ಮಾಡೋಣ ಅಂತ ಕಾಫಿ ತೊಗೊಂಡು ಬಂದೆ. ಬೇಡ ಬೇಡ ಅಂದ್ರೂ ಬಲವಂತ ಮಾಡಿ ಕೊಡಕ್ಕೆ ಹೋದೆ. ಕೈ ತಾಗ್ಬಿದ್ದು. ನಿಮ್ಗೆ ಮನೇಲಿ ಯಾರ ಹತ್ರ ಯಾವ ಸಮಯದಲ್ಲಿ ಹೇಗೆ ನಡ್ಕೊಳ್ಬೇಕನ್ನೋ ಕಾಮನ್ ಸೆನ್ಸೇ ಇಲ್ವಾ? ನಿಮ್ಮನ್ನು ನೀವು ಅತಿ ಬುದ್ಧಿವಂತರು ಅನ್ಕೊಂಡ್ಬಿಟ್ಟಿದ್ದೀರಾ? ಅಲ್ಲ, ನಾನು ಯಾವಾಗ ಬುದ್ಧಿವಂತೆ ಅಂತ ಹೇಳ್ಕೊಂಡೆ? ಹೇಳ್ದಿದ್ರು ಮನ್ಸಲ್ಲಿ ಇದೆಯಲ್ಲ. ಇಲ್ಲ. ಹಾಗಾದ್ರೆ ನೀವು ದಡ್ರ? ಇಲ್ಲ. ಮತ್ತೆ ಏನಿಲ್ಲ. ಕರ್ಮ. ನಿಮ್ಮ ಜೊತೆ ಮಾತಾಡಕ್ಕೆ ಬರ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಮಾಡೋದೆಲ್ಲ ಮಾಡಿ ಇನ್ನೂ ಇಲ್ಲೇ ನಿಂತಿದ್ದೀರಲ್ಲ, ಹೋಗ್ರಿ. ಏನಾಯ್ತಚ್ಚು? ಏನಾಯ್ತು? ಇವತ್ತು ಯಾಕೋ ರಾಹುಲ್ ನೆನಪಾದ.
ಅಂಶು ಅವ್ರು ಸರಿ ಇಲ್ಲ, ಅವ್ರು ನಿನಗೆ ಸರಿಯಾದ ಜೋಡಿ ಅಲ್ಲ. ಅವ್ರ ಬಗ್ಗೆ ನೀನು ಯಾಕೆ ನೆನೆಸ್ಕೊಳ್ತೀಯ? ಎಷ್ಟು ಸರ್ತಿ ಹೇಳ್ಬೇಕು ನಾನು ನಿನಗೆ? ರಾಹುಲ್ ಸರಿ ಇಲ್ಲ ಅಂತ ನಿಮ್ಮ ಅದಕ್ಕೆ ಹೇಳಿದ್ರ? ಯಾಕೆ ಚಿರು ನೀನು ಅವ್ರ ಥರನೇ ಆಡ್ತಿದ್ಯಾ? ಅಚ್ಚು ಅದು ಹಾಗಲ್ಲ. ರಾಹುಲ್ ಬಗ್ಗೆ ನೀನು ಕೆಟ್ಟದಾಗಿ ಮಾತಾಡೋ ಹಾಗಿದ್ರೆ ನೀನು ನನ್ನ ಜೊತೆ ಇರಬೇಡ. ನನಗೆ ಯಾರ ಸಮಾಧಾನನೂ ಬೇಕಾಗಿಲ್ಲ. ಅಚ್ಚು ಕಾಮ್ ಡೌನ್, ಕಾಮ್ ಡೌನ್. ಏನಿದು? ಮೈ ನ್ಯೂ ಮೇಕಪ್ ಕಿಟ್. ಯಾರು ಕೊಡ್ತಿದ್ರು? ಪ್ರಭಾಕರ್ ಅಂಕಲ್. ನ್ಯೂ ಇಯರ್ಗೂ ಹೊಸ ಡ್ರೆಸ್ ಕೊಡಿಸ್ತೀನಿ, ಶಾಪಿಂಗ್ ಹೋಗೋಣ ಅಂದ್ರು. ಅಪ್ಪ ನಾನು ಗುಂಡ್ಕಲ್ ತರ ಇರುವಾಗ ಬೇರೆಯವ್ರ ಹತ್ರ ಕೈ ಚಾಚೋದು ಎಷ್ಟು ಮಟ್ಟಿಗೆ ಸರಿ ಹೇಳು? ರೀ, ಅವ್ರೇನು ಬೇರೆಯವರಲ್ಲ, ಈ ಮನೆಯವ್ರೆ. ನೀವು ಸುಮ್ಮನೆ ಇರಿ. ನಮ್ಮ ಕವನನ್ ಕಂಡ್ರೆ ಅವ್ರಿಗೆ ತುಂಬಾ ಪ್ರೀತಿ. ನಮ್ಮ ಕವನನ್ನ ಅವ್ರ ಮಗಳ ತರ ನೋಡ್ತಾರೆ. ಏನೋ ಆ ಬಾಂಧವ್ಯದಲ್ಲಿ ಕವನ ಅವ್ರಿಗೇನೋ ಕೇಳಿದ್ದಾರೆ, ಅವ್ರು ತಂದ್ಕೊಟ್ಟಿದ್ದಾರೆ. ನಿಮ್ ಮಗಳಿಗೆ ಏನ್ ಬೇಕು ಅಂತ ಕೇಳೋ ಯೋಗ್ಯತೆನೂ ನಿಮ್ಗಿಲ್ಲ. ಬೇರೆಯವ್ರು ತಂದ್ಕೊಟ್ರೆ ಅದನ್ನ ನೋಡಿ ಏನಕ್ರಿ ಹುಡ್ಕೋತೀರಾ? ನೀನ್ ದೋಸೆನ ಚೆನ್ನಾಗಿ ಮೊಗ್ಸಾಕ್ತೀಯ ಅಂತ ಗೊತ್ತು ಕಣೆ. ಯಾವಾಗ ಹೇಗ್ ಬೇಕೋ ಹಾಗೆ ಮಾತಾಡ್ತೀಯ. ನಿನ್ ಬುದ್ಧಿನೇ ನಿನ್ ಮಗಳಿಗೂ ಬಂದೆ. ಯಾವ ಅಪ್ಪಂಗೆ ಮಗಳು ಕೇಳಿದ್ ಕೊಡ್ಸ್ಬೇಕು ಅಂತ ಆಸೆ ಇರಲ್ವಾ? ಆದ್ರೆ ಮಕ್ಕಳು ಅಪ್ಪನ ಇತಿಮಿತಿ ನೋಡ್ಕೊಂಡು ಖರ್ಚು ಮಾಡಿಸ್ಬೇಕು ತಾನೆ. ಏನು ಏನ್ ಫೆರಾರಿ ಕಾರ ಕೇಳಿದಾಳೆ? ಚೆನ್ನಾಗ್ ಕಾಣ್ಲಿ ಅಂತ ಮೇಕಪ್ ಕಿಟ್ ಕೇಳಿದಾಳೆ. ಅಪ್ಪ ಅದವ್ರು ಕೊಡಿಸ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ತಾಳೆ? ಅಯ್ಯೋ, 3 ತಿಂಗಳ ಮುಂಚೆನೆ ಕೊಡ್ಸಿದ್ನಲ್ಲೇ. ರೀ, ಕಾಲೇಜ್ಗೆ ಹೋಗೋ ಹುಡುಗಿ ಮೇಕಪ್ ಮಾಡ್ಕೊಂಡು ಹೋಗ್ಬೇಕು, ಖಾಲಿ ಆಗಿರುತ್ತೆ, ಅದಕ್ಕೆ ಹೋಗಿ ಕೇಳಿದಾಳೆ ಬಿಡಿ. ಆಹಾ, ಚೋರ್ ಗುರು ಚಂಡಾಳ್ ಶಿಷ್ಯ ಅನ್ನೋ ತರ ಆಯ್ತು ನಿಮ್ ಕತೆ. ನಿನ್ ಬುದ್ಧಿನೇ ಇವ್ರಿಗೂ ಬಂದಿರೋದು. ಹೇ ಪ್ರಭಾಕರ್ ಅಂಕಲ್. ಹಲೋ. ಹಾ ಅಂಕಲ್, ಬಂದಿದೆ. ಅಪ್ಪ ಅಮ್ಮಂಗೂ ತೋರಿಸ್ದೆ, ತುಂಬಾ ಖುಷಿ ಪಟ್ರು. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಹಾಗೆ ನ್ಯೂ ಇಯರ್ ಶಾಪಿಂಗ್ ಮರಿಬೇಡಿ. ಓಕೆ ಅಂಕಲ್, ಥ್ಯಾಂಕ್ ಯು. ಡೌಗಳು, ಎಲ್ಲ ಡೌಗಳು. ಇದೇನು ಹೊಸ್ತಾ ಮಗಳೇ? ನಿಮ್ಮ ಅಪ್ಪನ ಬಗ್ಗೆ ನಿನಗ್ ಗೊತ್ತಿಲ್ವಾ? ಇದಕ್ಕೆಲ್ಲ ನಿನ್ ತಲೆ ಕೆಡ್ಸ್ಕೊಬೇಡ, ನೀನ್ ಆರಾಮಾಗಿರು. ಪರರ ವಸ್ತು ಪಾಷಾಣಕ್ಕೆ ಸಮಾನ. OMG, what did dad tell mom? ನಿಮ್ಮ ಅಪ್ಪಂದು ಯಾವಾಗ್ಲೂ ಇದ್ದಿದ್ದೇ ಕರ್ಮ. ನೀನ್ ಹೋಗ್ಬೇಕು. Okay mom, good night. Dad, good night. ಆಸೆಯೇ ದುಃಖಕ್ಕೆ ಮೂಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.